ಈಗಲ ಸೊಲ್ಮೇಲು ನನಗೂ ಜಿಜ್ಞಾಸೆ ಅಂತ ಹೇಳಿದರೆ ನಾನು ಸಾಮಾನ್ಯವಾಗಿ ತುಳುವಿನಲ್ಲಿ ಮಾತಾಡುವ. ಯಾಕೆಂದರೆ ಕುವೆಂಪು ಹೇಳ್ತಾರಲ್ಲ ಒಂದು ಕಡೆ, ಈ ದೇಶ ನನ್ನದು, ಈ ದೇಶದ ಭಾಷೆ ನನ್ನದು, ಈ ದೇಶ ನನ್ನದು ಎನ್ನದವನ ಹೃದಯ ಸುಡುಗಾಡು ಅಂತೇಳಿ. ಹಾಗೆ ಈ ತುಳು ಎನ್ನುವುದು ನನ್ನ ಮಾತೃಭಾಷೆ. ಆ ಭಾಷೆಯಲ್ಲಿ ಮಾತಾಡುವಂತಹ ಸ್ವಂತಿಕೆಗಳು ಪಂಡ ತುಳು ಪಾತೆರ್ನಾದು ಪೊರ್ಲು ಕನ್ನಡ ಪಾತೆ ರಾಪು ಜಿಂದ್ ಅಂಡ ಇನ್ನಿತಾನಿ ಮಾತಿರಲ್ಲ ಮಮ್ಮತಕ್ಕ ಸೇರಿದು ಮಾತಿರಲ್ಲ ಕನ್ನಡನೇ ಪಾತಿರ್ನಾಗ ಕುವೆಂಪುನ ಆಶಯದ ಲೆಕ್ಕ ಈ ದೇಶದ ಭಾಷೆ ನನ್ನದು ಅಂಚ ಈ ರಾಜ್ಯದ ಭಾಷೆ ನನ್ನದು ಎನ್ನಪ್ಪೆ ತುಳುವುದು ಪಂಡ ಈ ರಾಜ್ಯದ ಭಾಷೆ ನನ್ನದು ಪಂಪಿನ ಆಶಯ ಕನ್ನಡನೇ ಪಾತಿರೊಂದುಲ್ಲೇ ಮೂಲು ಬರೆಯಲೇಖನೆ. ಆಕಾಶದ ನೀಲಿಯಲ್ಲಿ ಚಂದ್ರತಾರೆ ತೊಟ್ಟಿಲಲ್ಲಿ ಬೆಳಕನಿಟ್ಟು ತೂಗಿದಾಕೆ ಬೇರೆ ಹೆಸರು ಬೇಕೆ ಶ್ರೀ ಎಂದರೆ ಅಷ್ಟೇ ಶಾಖೆ ಸಾಕೆ ಅಂದು ಯಾನು ಪಂತಿನತ್ತು ಮೂಲು ಬರೆಯಲೇಖನೆ GSS ಉಂಡ GS ಶಿವರೂಪ್ ನಾಡಿನ ಹೆಸರಾಂತ ಸಾಹಿತಿ GS ಶಿವರೂಪ್ ಅವರು ಹೇಳಿದಂಥ ಮಾತುಗಳು. ಹಾಗೆ ಸ್ತ್ರೀ ಎನ್ನುವುದಕ್ಕೆ ಭಾಳಷ್ಟು ಮಾತುಗಳನ್ನು ಕೇಳಿದವರು ನಾವು. ನಮ್ಮದೇ ನಿಸಾರ್ ಅಹಮದ್ ಒಂದು ಕಡೆ ಹೇಳ್ತಾರೆ, ಜೋಗದ ಸಿರಿ ಬೆಳಕಿನಲ್ಲಿ ಸಹ್ಯಾದ್ರಿಯ ಸಿರಿ ಉತ್ತುಂಗದ ನೆರಳಿನಲ್ಲಿ ನಿತ್ಯೋತ್ಸವ ಅಂತೇಳಿ ಭಾಳಷ್ಟು ಮಾತುಗಳುಂಟು. ನಿಸಾರ್ ಅಹಮದರ ಕ್ಷಮೆ ಕೇಳುತ್ತಾ ಇದನ್ನು ಅರ್ಧದ ಹೇಳಿ ಮುಗಿಸ್ತೇನೆ ಮಾತನ್ನು. ಹಾಗೆ ಇದು ನಿತ್ಯೋತ್ಸವ, ಯಾಕೆಂದರೆ ಮಹಿಳೆಯರು ಒಂದು ಕಡೆ ಸೇರಿಕೊಂಡು ನಮ್ಮಂತಹ ಗಂಡಸರನ್ನು ಕೂಡ ಸೇರಿಸಿಕೊಂಡು ಮಾಡುವಂಥ ಈ ಕಾರ್ಯಕ್ರಮ ಇದು ನಿತ್ಯೋತ್ಸವ. ಹಾಗೆ ಈ ಮಹಿಳೆ ಎನ್ನುವಲ್ಲಿ ಪ್ರಧಾನ ಪಾತ್ರ ಅಂತ ಹೇಳಿದರೆ ನನ್ನದೇ ಮಾತಿನ ಅರ್ಥದಲ್ಲಿ ಅಮ್ಮ ಎನ್ನುವುದು. ಹೇಳ್ತಾರಲ್ಲ, ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು ಮಿಡುಕಾತಿರುವೆ ನಾನು ಹೊರಗೆ ಬರಲಿಕ್ಕೆ ಅಂತೇಳಿ. ಯಾಕೆಂತೇಳಿ ಅಮ್ಮ ಎನ್ನುವ ಅರ್ಥದಲ್ಲಿ ಒಂದು ಮಗು ತನ್ನ ತಾಯಿಯ ಹೊಟ್ಟೆಯಿಂದ ಬರಬೇಕಾದ ಕೇಳುವ ಮಾತು ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು ಅಂತೇಳಿ ಹೊರಗೆ ತಿರುಗಾಡುತ್ತೇನೆ ಅಂತೇಳಿ. ಯಾಕೆ ಅಮ್ಮ ಅಂತ ಹೇಳಿದರೆ ಈ ಸ್ತ್ರೀ ಎನ್ನುವುದಕ್ಕೆ ಎರಡು ಅರ್ಥ ಅಂತಲ್ಲ, ಒಂದೇ ಅರ್ಥ. ಹೆಣ್ಣು ಎನ್ನುವುದು ಒಂದೇ ನಾಣ್ಯ, ಒಂದು ನಾಣ್ಯಕ್ಕೆ ಎರಡು ಮುಖ ಅಂತ ಇದ್ದರೆ ಅದು ಚಲಾವಣೆ ಯಾವತ್ತು ನಾಣ್ಯಗಳು ಯಾವತ್ತು ಚಲಾವಣೆ ಇರ್ತದೆ. ನೆನಪಿಟ್ಕೊಳ್ಳಿ, ಈಗ ನಮ್ಮಲ್ಲಿ ನೋಟು ಅಂತ ಹೇಳ್ತೇವೆ, ಇದೊಂದು ಕಾಗದ ಮಾತ್ರ. ಆದರೆ ನಾಣ್ಯಗಳು ಯಾವತ್ತೂ ಬದಲಾಗುವುದಿಲ್ಲ. ರಾಜ ಮಹಾರಾಜರೋ ಪುರಾಣವೋ ಇತಿಹಾಸವೋ ಭಾಗವತವೋ ಎಲ್ಲ ಕಾಲ ನಾಣ್ಯಗಳು ಮಾತ್ರ ಇತ್ತು. ನೆನಪಿಟ್ಕೊಳ್ಳಿ, ನಾಣ್ಯಗಳು ಎಲ್ಲ ಕಾಲದಲ್ಲಿತ್ತು. ಈ ನಾಣ್ಯದ ಒಂದು ಮುಖ, ಈಗ ನಮ್ಮಲ್ಲಿ ಸ್ವತಂತ್ರ ಭಾರತದ ಒಂದು ಅರ್ಥದಲ್ಲಿ ನಾಣ್ಯ ಎನ್ನುವುದಕ್ಕೆ ಒಂದು ಮುಖ ಅಂತ ಹೇಳಿದರೆ, ನಾನು ಯಾಕೆ ಸ್ತ್ರೀಯರನ್ನು ಮಹಿಳೆಯರಿಗೆ ಪ್ರಾಧಾನ್ಯತೆ ಹೇಳುವುದಕ್ಕೆ ನನಗೆ ಅಮ್ಮ ಯಾವತ್ತೂ ಪ್ರಾಧಾನ್ಯ. ನಾಣ್ಯದ ಒಂದು ಮುಖದಲ್ಲಿ ನೀವು ಕಾಣುವ ಹಾಗೆ ಸಿಂಹ ಮಾತ್ರ ಇರ್ತದೆ, ಇನ್ನೊಂದು ಮುಖದಲ್ಲಿ ಸಂಖ್ಯೆ ಬರೆದಿರ್ತದೆ. ಅಮ್ಮ ಎನ್ನುವುದೊಂದು ಅರ್ಥ ಅಂತ ಹೇಳಿದರೆ ಅದು ಸಿಂಹ ಮಾತ್ರ. ನೋಡಿ, ಅಮ್ಮ ಎನ್ನುವುದಕ್ಕೆ ಒಂದು ಮುಖದಲ್ಲಿ ಸಿಂಹ ಯಾಕೆ ಅಂತ ಬರುವುದು ಅಂತ ಹೇಳಿದರೆ, ಈಗ ಭಾರತ ದೇಶದ ಒಂದು ಯಾವುದು ನಮ್ಮ ಮೂಲಭೂತ ಹಕ್ಕು ಅಂತ ಪ್ರಾಣಿ ಅಂತ ಹೇಳಿದರೆ ಸಿಂಹ ಅಂತ ಅರ್ಥದೆ. ಆದರೆ ಹುಲಿ ಎನ್ನುವುದಕ್ಕೆ ಅರ್ಥ ಬೇರೆಯೇ ಹೇಳ್ತಾರೆ. ಯಾಕೆಂದರೆ ಹುಲಿ ಎನ್ನುವುದು ನಾಳೆ ನಾವು ಬೆಕ್ಕನ್ನು ಕೂಡ ಹುಲಿಯ ಸಂತಾನ ಅಂತ ಮಾಡ್ತೇವೆ, ಆದರೆ ಯಾವತ್ತೂ ಕೂಡ ಸಿಂಹಕ್ಕೆ ಮತ್ತೊಂದು ಉದಾಹರಣೆ ಕೊಡುವುದಿಲ್ಲ. ಅದಕ್ಕೆ ನಾನು ಅಮ್ಮನನ್ನು ಅಮ್ಮನಾಗೇ ಹೊರತು ಕಾಣುವುದು ಹೊರತು ನಾವು ಮತ್ತೊಂದು ನಮ್ಮ ದೃಷ್ಟಿಕೋನ ಕಾಣಲಿಕ್ಕೆ ಆಗುವುದಿಲ್ಲ, ಯಾಕೆಂದರೆ ಅಮ್ಮ ಅವಳು. ಹಾಗೆ ಇನ್ನೊಂದು ಮುಖದ ನಾಣ್ಯ ಅದು ಸಂಖ್ಯೆ ಬದಲಾಗ್ತಾ ಹೋಗ್ತದೆ. ಒಂದಕ್ಕೆ 0 10 ಆಗ್ತದೆ, 100 ಆಗ್ತದೆ, ಒಂದು ಮತ್ತೊಂದು ಆಗ್ತದೆ. ಆದರೆ ಯಾಕೆ ಸಂಖ್ಯೆ ಬದಲಾಗ್ತದೆ ಅಂತ ಹೇಳಿದರೆ, ಇನ್ನೊಂದು ಮುಖದಲ್ಲಿ ಹೆಣ್ಣು ಎಂಬವಳು ನನಗೆ ಮಗಳು ಆಗ್ತಾಳೆ, ಸ್ನೇಹಿತೆ ಆಗ್ತಾಳೆ, ಸೊಸೆಯೋ ಇನ್ನು ಅಕ್ಕನೋ ತಂಗಿಯೋ ಸಹೋದರ ಎಲ್ಲರಾಗ್ತದೆ. ಯಾಕಂದರೆ ಈ ನಾಣ್ಯ ಬದಲಾಗ್ತದೆ, ಅಮ್ಮನ ಮುಖ ಬದಲಾಗುವುದಿಲ್ಲ. ನೆನಪಿಟ್ಟುಕೊಳ್ಳಿ, ಸ್ತ್ರೀ ಎನ್ನುವುದು ಬದಲಾಗದ ಒಂದು ಮಹತ್ವಪೂರ್ಣವಾದ ನಾಣ್ಯ. ರಾಜ ಮಹಾರಾಜ ಕಾಲದಿಂದ ಬಂದಂತಹ ನಾಣ್ಯಗಳು ಇದು. ಹಾಗೆ ನನ್ನ ಆತ್ಮೀಯವಾದಂಥ ಅಕ್ಕ ಮಮತಕ್ಕ ಇದ್ದಾರೆ, ಅವರಷ್ಟು ಮಾತಾಡೋ ನಾನಲ್ಲ. ನಾನು ಒಂದು ಹೇಳ್ತೇನೆ, ನಾನು ಮಾತುಗಾರನಲ್ಲ. ನಾವೇನಿದ್ರು ಕೂಡ ಇವರು ನಿರೂಪಕರಾಗಿ ಮಾತಾಡೋಗೆ ನನ್ನ ಆತ್ಮೀಯ ಸಹೋದರಿ ಇವರು ಶಶಿಕಲಕ್ಕ ಇದ್ದಾರೆ, ನನ್ನ ಸಹೋದರ ರಾಮಚಂದ್ರಾಚಾರ್ಯರಿದ್ದಾರೆ. ಹಾಗೆ ಒಂದು ಸಂತೋಷ ಅಂತ ಹೇಳಿದರೆ, ಇವತ್ತು ನನ್ನ ಹಳೆಯ ಸ್ನೇಹಿತ ವಸಂತರು ಶಿಕ್ಷಕರವರು, ಅವರ ಬಾಳ ಸಂಗಾತಿ ಒಂದು ಮಹತ್ವಪೂರ್ಣವಾದ ಒಂದು ಯಾವುದು ಸಾಂಬಾರು ಪದ ಬಿಡುಗಡೆ. ಯಾಕೆಂದರೆ ಮಾಡಿದರೆ ಒಂದು ಅರ್ಥಪೂರ್ಣ ಅಂತ ಹೇಳಿದರೆ ಈ ಕಾರ್ಯಕ್ರಮದಲ್ಲಿ ವಸಂತ ಋತು ಅಂತೇಳಿ ನಮ್ಮಲ್ಲಿ ಅರ್ಥಪೂರ್ಣ ಋತುಗಳು, ಬೇರೆ ಋತುಗಳಿಗೆ ವಸಂತ ಬಹಳ ಅರ್ಥ. ಶಿಶಿರ ಋತು ಅಂತ ಹೇಳೋದು ಸಂಪ್ರದಾಯ ಬ್ರಾಹ್ಮಣ ಶಿಶಿರ ಋತು ಅಂತ ಹೇಳೋದು. ಶಿಶಿರ ಎನ್ನುವುದು ವಸಂತ ಕಾಲ ಅಂತ. ವಸಂತ ಕಾಲದಲ್ಲಿ ವಸಂತರ ಬಾಳ ಸಂಗಾತಿ ಬಿಡುಗಡೆ ಅದು ವಸಂತ ಋತುವಿನ ಅರ್ಥ ಅಂತ ಆಯಿತು. ಹಾಗೆ ಭಾಳಷ್ಟು ಅರ್ಥಪೂರ್ವದ ಕಾರ್ಯಕ್ರಮ ಇದು. ಮಹಿಳೆಯರ ಬಗ್ಗೆ ಭಾಳಷ್ಟು ಹೇಳಲಿಕ್ಕಿಲ್ಲ ನಾವು, ನಾವು ಭಾಷೆ ತಿಳಿದವರು. ಯಾಕಂದರೆ ಇಲ್ಲೇ ತಿಳಿದವರು ಇರೋದು ಈ ಕಾಲದಲ್ಲೆಲ್ಲ, ಸ್ವಾತಂತ್ರ್ಯ ಪೂರ್ವದಲ್ಲಿ ಕೂಡ. ಈಗಿನ ಮಹಿಳೆಯರಿಗಂತೂ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ನೀನು ಭಾರತ ವರ್ಷದ ಪ್ರಥಮ ಸ್ವಾತಂತ್ರ್ಯ ಸೇನಾನಿಯಾದಂಥವರು. ಬ್ರಿಟಿಷರವರು ಸಿಪಾಯಿ ದಂಗೆ ಅಂತ ಹೇಳಿರ್ಬೋದು. ನಮ್ಮ ಕಾಲದಲ್ಲಿ ಇವತ್ತು ಕೂಡ
ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಪ್ರಥಮವಾದ ಮಹಿಳಾ ದಿನವನ್ನು ಮಾಡಿದವರು ನನ್ನ ಅರ್ಥದಲ್ಲಿ. ಯಾಕೆ ಅಂತ ಹೇಳಿದರೆ ಅನಂತರ ಈ ದೇಶದಲ್ಲಿ ಬಹಳಷ್ಟು ಜನ ಕಂಡಿರ್ಬೋದು ನಾವು. ಕಿತ್ತೂರು ಚೆನ್ನಮ್ಮ ಇರ್ಬೋದು, ನಮ್ಮದೇ ಹಬ್ಬಕರಾಣಿ ಬೇರೆ ಬೇರೆ ಇರ್ಬೋದು, ಹಬ್ಬಕರಾಣಿ ಹೀಗೆ ಬೇರೆ ಬೇರೆ ನಾವು ಕಂಡವರು. ಹಾಗೆ ನಮ್ಮ ಮಮತಕ್ಕ ಕೂಡ ನಮಗೆ ಒಂದು ಆದರ್ಶ ಮಹಿಳಾಮಣಿ ಅಂತೇಳಿ. ಯಾಕೆ ಆದರ್ಶ ಅಂತ ಹೇಳಿದರೆ ಸಮಾಜವನ್ನು ತಿದ್ದುಪಡಿ ಮಾಡುವವರು ಅಂತೇಳಿ ಆ ಅರ್ಥ ಕೇಳಿದ್ದು ನಾನು. ಹಾಗೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಇದಾದರೆ ನನ್ನ ಅರ್ಥದಲ್ಲಿ ಇವತ್ತು ಕೂಡ ನನಗೆ ಬಹಳವಾದ ನಾನು ಇತಿಹಾಸದ ವಿದ್ಯಾರ್ಥಿ ಅಲ್ಲದಿದ್ದರೂ ಕೂಡ ನಾನು ಪ್ರತಿಷ್ಠಿತವಾದ ಆನಂದಾಶ್ರಮದ ವಿದ್ಯಾರ್ಥಿ. ಇಲ್ಲಿ ಕೂಡ ಆನಂದ ವಿದ್ಯಾರ್ಥಿ ಹೇಳಿರ್ಬೋದು. ಆದರೆ ಆನಂದಾಶ್ರಮ ವಿದ್ಯಾರ್ಥಿಗಳಿಗೆ ಯಾಕೆ ಇತಿಹಾಸ ಗೊತ್ತಿರುತ್ತದೆ ಅಂತ ಹೇಳಿದರೆ ನಮ್ಮಲ್ಲಿ ಜಗನ್ನಾಥ ಮಾಸ್ಟರ್ ಅಂತಿದ್ದರು. ಹಾಗೆ ಮಹಿಳೆಯರಿಗೆ ಪ್ರಾಧಾನ್ಯತೆ ಕೊಡೋದು ನಮ್ಮಲ್ಲಿ ಸರೋಜಿನಿ ಟೀಚರ್, ನಮ್ಮ ಅಜ್ಜಿ ಟೀಚರ್ ಅಂತ ಹೇಳಿದ್ರು. ಅವನು ಸರೋಜಿನಿ ಟೀಚರ್ ಇದ್ದರು, ಲೀಲಾವತಿ ಟೀಚರ್ ಇದ್ದರು. ಹಾಗೆ ಆನಂದಾಶ್ರಮ ವಿದ್ಯಾರ್ಥಿಯಾಗಿ ನಾನು ಭಾಳ ಸಂಸ್ಕಾರವನ್ನು ಕಲಿತವ. ಹಾಗೆ ನನಗೆ ಆದರ್ಶ ಇವತ್ತು ಕೂಡ ಸ್ವಾತಂತ್ರ್ಯ ನಂತರ ದಿನಗಳಲ್ಲಿ ಶ್ರೀಮತಿ ಇಂದಿರಾ ಗಾಂಧಿಯವರು ಮಮತಕ್ಕಾಗಿ ಹೇಳಿದರು. ಅವರು ಎಲ್ಲವನ್ನೂ ಹೇಳಿಲ್ಲ. ಯಾಕೆ ಶ್ರೀಮತಿ ಇಂದಿರಾ ಗಾಂಧಿಯವರು ರಾಜಕೀಯವನ್ನು ಹೊರತಾಗಿ ಮಾತಾಡೋದು ನಾನು. ಯಾಕೆ ಆದರ್ಶ ಅಂತ ಹೇಳಿದರೆ ಇವತ್ತು ಕೂಡ ಅವರನ್ನು ಉಕ್ಕಿನ ಮಹಿಳೆ ಅಂತೇಳಿದ್ದು ಇದೇ ಭಾರತ ದೇಶದ ಪ್ರಧಾನಿ ವಾಜಪೇಯಿಯವರು. ಯಾಕೆ ಉಕ್ಕಿನ ಮಹಿಳೆ ಅಂತೇಳಿದರೆ ಒಂದು ವೇಳೆ ಇಂದಿರಾ ಗಾಂಧಿಯಂತಹ ದೇಶದ ಮಹಿಳಾ ಪ್ರಧಾನಿ ಆಗದೇ ಇದ್ದರೆ ದೇಶ ಇವತ್ತು ಅಖಂಡ ಭಾರತ ನಾವೆಲ್ಲ ಇಲ್ಲಿ ಕೂತ್ಕೊಳ್ಳಿ ಮಾತಾಡ್ತಿರ್ಲಿಲ್ಲ. ಈ ದೇಶ ಬೇರೆ ಬೇರೆ ಏನೋ ನಾವೊಂದು ಪ್ರಾಂತ್ಯಗಳಲ್ಲಿ ಮಾತಾಡ್ತಿದ್ದೀವೇನ. ಹಾಗೆ ಈ ದೇಶಕ್ಕೆ ಪಂಜಾಬ್ ಎನ್ನೋ ಪ್ರಾಂತ್ಯವನ್ನು ವಿಭಜನೆ ಮಾಡದಾಗೆ ನೋಡಿದಂತಹ ಇಂದಿರಾ ಒಂದು ಶಕ್ತಿ, ಮಹಿಳಾ ಶಕ್ತಿ. ಯಾಕೆ ಬೇರೆಯವರನ್ನು ಹೇಳಿ ಪ್ರಧಾನಿಗಳ ಇಂದಿರಾ ಒಂದು ಮಹಿಳಾ ಶಕ್ತಿ ಅಂತೇಳಿ ಶ್ರೀಮತಿ ಇಂದಿರಾ ಗಾಂಧಿ. ಅದಕ್ಕೆ ಆದರ್ಶ ನನಗೆ. ಹಾಗೆ ಈ ಮಹಿಳಾ ದಿನಾಚರಣೆ ನೆನಪುಗಳು ನಮ್ಮ ಕರ್ತವ್ಯಗಳಲ್ಲೊಂದು. ಯಾವುದೇ ರಾಜಕೀಯಲ್ಲ, ನಾನು ಅಂದ್ಕೊಳ್ಳೋದು ಬೇಡ. ಹಾಗೆ ನಾನು ಹೇಳಿದ್ದು ಹಾಗೆ ಒಟ್ಟೊಂದು ವಿಷಯದಲ್ಲಿ ನಾವು ಮಹಿಳಾ ದಿನಾಚರಣೆ ಮಾಡುವಾಗ ನಾವು ನೆನಪಿಟ್ಟುಕೊಳ್ಳಬೇಕದೊಂದು ಮಹಿಳಾ ಸಬಲೀಕರಣ ದೇಶದಲ್ಲಿ ಭಾಳಷ್ಟು ಆಗಿ ಹೋಗಿದೆ, ಮುಂದೆ ಆಗ್ತಾ ಹೋಗ್ತದೆ. ಆದರೆ ಒಂದು ನೆನಪಿಟ್ಕೊಳ್ಬೇಕು ಎಲ್ಲ ಮಹಿಳೆಯರು, ತಪ್ಪು ತಿಳ್ಕೊಳ್ಬೇಡಿ. ಪುರಾಣವೋ ಇತಿಹಾಸವೋ ಪಂಚಪಾಂಡವರ ಸಹಧರ್ಮಿಣಿಯಾದಂತಹ ದ್ರೌಪದಿಯಿಂದಲೇ ತನ್ನ ಹಠಮಾರಿ ಧೋರಣೆಯಿಂದಲೇ ಕೌರವನಂತಹ ಒಂದು ಜಿಜ್ಞಾಸೆಯ ಮನೋಭಾವವನ್ನು ಹೊಂದಿಕೊಂಡಂತಹ ವಾಸ್ತವದಲ್ಲಿ ಕೂಡ ಕುರುಕ್ಷೇತ್ರ ಯುದ್ಧವು ನಡೆದು ಹೋಯಿತು. ರಾಮಾಯಣ ಒಂದು ಪ್ರಸಂಗವು ನಡೆದೋದು ಅಂತ ಹೇಳಿದರೆ ಸೀತಾಮಾತೆಯಂಥ ಭೂಮಿತಾಯಿಯ ಮಗಳಿಂದಾಗಿ ಒಂದು ಹಠಮಾರಿ ಧೋರಣೆ ಅಲ್ಲದಿದ್ದು ರಾವಣನಂತಹ ಮಹಾಬ್ರಾಹ್ಮಣ ಆದರೂ ಕೂಡ ಅವಶ್ಯ ಎಂದರೆ ಶೂರ್ಪನಖಿಯಂತಹ ತನ್ನ ತಂಗಿಯ ಅಂದರೆ ಮೂಗನ್ನು ಎಂದು ಕೊಯ್ದಿದ್ದಾನೆ ಅನ್ನೋ ಕಾರಣಕ್ಕಾಗಿ ಅವ ಸೀತೆ ಅಪಹರಣ ಮಾಡಿದ, ಯಾವುದೇ ಕಾರಣಕ್ಕಲ್ಲ. ಇಲ್ಲಿ ಯಾಕೆ ಹೇಳಿದೆ ಅಂತ ಹೇಳಿದರೆ ಮುಂದಿನ ಕಾಲದಲ್ಲಿ ಕೇವಲ ಮಹಿಳೆಯರು ಮಾಡುವುದೇ ಸ್ವತಂತ್ರಗಳು, ಗಂಡಸರು ಮಾಡೋದು ಅಪರಾಧ ಅಂತ ಹೇಳೋದು. ಅದಕ್ಕೆ ಹೇಳಿದ್ದು ನಾನು, ತಪ್ಪು ತಿಳ್ಕೊಳ್ಬೇಡಿ. ಹಾಗಂತೇಳಿ ವಾಸ್ತವ ವಿಚಾರಕ್ಕೆ ಮಾತ್ರ ಇಷ್ಟನ್ನು ಮಾತ್ರ ಹೇಳಿದ್ದೇನೆ, ಅಪಾರ್ಥಗಳು ಬೇಡ. ಹಾಗೆ ಎಲ್ಲರೂ ಕೂಡ ಈಗ ಅಮ್ಮ ಎನ್ನುವ ಭಾವನೆ ಯಾವತ್ತೂ ಕೂಡ ಮೇಲ್ಮುಖವಾಗಿರುವಂಥದ್ದು. ಯಾವತ್ತೂ ಕೂಡ ಅಮ್ಮನ ಭಾವನೆಗಳಿಗೆ ಯಾವುದೇ ಮಹಿಳೆಯನ್ನು ಹೋಗಿಕೊಳ್ಳಿಕ್ಕೆ ಆಗುವುದಿಲ್ಲ. ಯಾಕೆಂದರೆ ಪುರುಷನಾಗಿ ನನ್ನ ವಿಷಯ ಇಷ್ಟೇ. ಅಮ್ಮನಾಗಿ ನಾನು ಕೊಂಡಂತಹ ಈಗ ನನ್ನಮ್ಮನ ಹೆಸರು ಸುಲೋಚನಾ ಅಂತೇಳಿ. ಯಾಕೆ ಸುಲೋಚನ ಅಂದರೆ ನಮಗೆ ಅವಳು ಈಗ ನನ್ನ ತಮ್ಮ ರಾಮಚಂದ್ರಾಚಾರ್ಯ ಇದ್ದಾರೆ. ನಮಗೆ ಅಮ್ಮ ಹೇಳಿಕೊಟ್ಟಂತಹ ಯಾವುದು ಧರ್ಮವೋ ಶಾಸ್ತ್ರವೋ ಯಕ್ಷಗಾನವೋ ಇದೆಲ್ಲವೂ ಅಮ್ಮ ಅಂದರೆ ನನ್ನಮ್ಮ ಸುಲೋಚನಾ ಅಂತೇಳಿ ಅವಳ ಹೆಸರು. ಸುಲೋಚನ ಸುಮನಸರು ಸುಮಂಗಳಿಯರು ಅವಳೇ ಹೇಳಿದಂಥ ಮಾತು. ಯಾಕಂದರೆ ಇದು ಅರ್ಥಪೂರ್ಣವಾದ ಮಕ್ಕಳೇ. ನಮಗೆ ಒಂದು ಹೇಳ್ತೇನೆ, ನಾವು 4 ಜನ ಗಂಡು ಮಕ್ಕಳು, 2 ಜನ ನಾವು ಹೆಣ್ಣು ಮಕ್ಕಳು. ಅಮ್ಮ ನಮಗೆ ಮಹಿಳೆಯರ ಬಗ್ಗೆ ಇರುವಂತಹ ಭಾವನೆಗಳನ್ನು ಸ್ಪಷ್ಟವಾಗಿ ಹೇಳಿಕೊಟ್ಟಿದ್ದಾಳೆ. ಮಹಿಳೆಯರಿಗೆ ಹೇಗೆ ಮಾತಾಡೋದು, ನೀವು ಪರಸ್ತ್ರೀ ಮಾತಾಡೋ ಶೈಲಿ ಹೇಗೆ, ಇದೆಲ್ಲ ಅಮ್ಮ ಹೇಳಿ. ಹಾಗೆ ನಾವು ಮನೆಯಲ್ಲಿ ನಮ್ಮ ಮಕ್ಕಳಿಗೆ ಪರಸ್ತ್ರೀ ಮಾತಾಡುವಾಗ ಹೇಗೆ ಮಾತಾಡಬೇಕು, ಇದು ಹೀಗೆ ಶೈಲಿ ಹೇಳಿಕೊಟ್ರೆ ಮಹಿಳಾ ಸಬಲೀಕರಣಕ್ಕೆ ಬೇರೆ ಬೇರೆ ಕಾರ್ಯಕ್ರಮ ಅಗತ್ಯಗಳಿಲ್ಲ. ಮಹಿಳೆಯರು ಕೂಡ ಮುಂದುವರಿಬೇಕು. ನನಗೆ ಮಗಳಿಲ್ಲ, ಮಗಳಾಗಲಿ ತಮ್ಮನ ಹೆಂಡತಿಯೋ ಅಥವಾ ಅಣ್ಣನ ಅತ್ತಿಗೆಯೋ, ನಾವೀಗ ಅತ್ತಿಗೆಯನ್ನು ಅಮ್ಮನ ಸ್ಥಾನದಲ್ಲಿ ಕಾಣುವವರು ನಾವು ಮಹಿಳೆಯರಲ್ಲಿ. ಹಾಗೆ ತಮ್ಮನ ಹೆಂಡತಿಯನ್ನು ಮಗಳಾಗಿ ಕಾಣುವ ಸಂಪ್ರದಾಯ ನಮ್ಮದು. ತಮ್ಮನ ಹೆಂಡತಿ ಮಗಳಾಗಿ ಕಾಣ್ತೇವೆ, ಅಣ್ಣನ ಅತ್ತಿಗೆ ಯಾಕೆಂದರೆ ಈ ಸಂಪ್ರದಾಯ ಅಮ್ಮ ಕಲಿಸಿದ್ದು. ಹಾಗೆ ಈ ಸಂಪ್ರದಾಯದಲ್ಲಿ ಅಮ್ಮ ಎನ್ನುವಂಥ ಮಾತಿನಲ್ಲಿ ಯಾವತ್ತೂ ಕೂಡ ಮಹಿಳೆಯರಿಗೆ ಶ್ರೇಷ್ಠವಾದ ಸ್ಥಾನವಿದೆ. ಆ ಸ್ಥಾನವನ್ನು ನೀವು ಕೂಡ ಉಳಿಸಿಕೊಳ್ಳಿ, ಬೆಳೆಸಿಕೊಳ್ಳಿ, ನಮ್ಮಂಥವರಿಗೆ ತಿಳಿಯದವರಿಗೆ ಕಲಿಸಿಕೊಳ್ಳಿ ಎನ್ನುವ ಆಶಯದೊಂದಿಗೆ ಮಾತನ್ನು ಮುಗಿಸಿದೆ. ನಮಸ್ತೆ.